ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳಿ ಒಂದಷ್ಟು ಯೂನಿಕ್ ಆಗಿರುವಂಥ ಕ್ಯಾಂಡಲ್ಸ್ ದೀಪಗಳನ್ನು ಪರ್ಚೇಸ್ ಮಾಡಿದ್ದೀನಿ. ಸಿಕ್ಕಾಪಟ್ಟೆ ಕಡಿಮೆ ಪ್ರೈಸಲ್ಲಿ ಆ್ಯಂಡ್ ಪ್ರೀಮಿಯಂ ಕ್ವಾಲಿಟಿ ಆಗಿರ್ಬೋದು ಆ್ಯಂಡ್ ಆಲ್ಸೋ ಡಿಫ್ರೆಂಟ್ ಪ್ಯಾಟರ್ನಲ್ಲಿ ಸಿಗ್ತಾ ಇದೆ. ಐ ಹೋಪ್ ನಿಮಗೂ ಕೂಡ ಇಷ್ಟ ಆಗ್ಬೋದು. ನೀವು ಕೂಡ ಹಬ್ಬಕ್ಕೆ ತೊಗೋಬೇಕು ಅಂತ ಅಂದ್ಕೊಂಡಿದ್ರೆ ಮೀಶೋಯಿಂದನೇ ಪರ್ಚೇಸ್ ಮಾಡಿ. ಆ್ಯಂಡ್ ಲಿಂಕ್ ಕೂಡ ಕೊಟ್ಟಿರ್ತೀನಿ ಕಮೆಂಟ್ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ. ಆ್ಯಂಡ್ ಡೀಟೇಲಾಗೂ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ ಹೇಗಿದೆ ಪ್ರಾಡಕ್ಟ್ ಎಲ್ಲ ಅಂತ ಹೇಳಿ. ಸೊ ದಟ್ ಎಲ್ಲೂ ವಿಡಿಯೋ ಸ್ಕಿಪ್ ಮಾಡ್ತಾ ನೋಡಬೇಡಿ, ಫುಲ್ ವಿಡಿಯೋ ವಾಚ್ ಮಾಡಿ, ಓಕೆನಾ. ಆ್ಯಂಡ್ ಹಾಗೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ನಲ್ಲಿ ಇವತ್ತಿನ ವಿಡಿಯೋ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ರೀತಿ ಶಾಪಿಂಗ್ ರಿಲೇಟೆಡ್ ವಿಡಿಯೋಸ್ ಆ್ಯಂಡ್ ಸ್ಕಿನ್ ಕೇರ್ ರಿಲೇಟೆಡ್ ವಿಡಿಯೋಸ್ ನಿಮಗೆ ಸಿಗುತ್ತೆ. ಆ್ಯಂಡ್ ಆಲ್ಸೋ ವರಮಹಾಲಕ್ಷ್ಮಿ ಸೀರೀಸ್ ವಿಡಿಯೋಸ್ಗಳು ಕೂಡ ಸ್ಟಾರ್ಟ್ ಆಗಿದೆ. ಇಫ್ ಇನ್ ಕೇಸ್ ನೀವು ಇಂಟ್ರೆಸ್ಟ್ ಇದ್ದೀರಾ ಅಂತ ಹೇಳಿದ್ರೆ ಒಮ್ಮೆ ನಮ್ಮ ಚಾನಲ್ನ ಚೆಕ್ಔಟ್ ಮಾಡಿ. ಪ್ರೀವಿಯಸ್ ವಿಡಿಯೋಸ್ ಎಲ್ಲದೂ ಕೂಡ ನಿಮಗೆ ಹೆಲ್ಪ್ ಆಗ್ಬೋದು. ಆ್ಯಂಡ್ ಕಮಿಂಗ್ ವಿಡಿಯೋಸ್ಗಳು ಅಪ್ಲೋಡ್ ಆದಾಗ ಯಾವುದು ಕೂಡ ನಿಮಗೆ ಮಿಸ್ ಆಗಬಾರ್ದು ಅಂತ ಹೇಳಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಓಕೆನಾ. ಸೊ ಬನ್ನಿ ಹಾಗಾದ್ರೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಫಸ್ಟ್ ದೀಪ ಬಂದು ಪ್ಯಾಕ್ ಆಫ್ 2 ಅಲ್ಲಿ ಜೋಡಿ ದೀಪನ ತಗೊಂಡಿದ್ದೀನಿ. ಇದು ಬಂದು ಪಿಕಾಕ್ ಡಿಸೈನ್ ನಲ್ಲಿ ಬರುತ್ತೆ. ನೋಡಿ ಎಷ್ಟು ಸಕ್ಕತ್ತಾಗಿದೆ ಅಂತ ಹೇಳಿ. ಸೊ ಹಬ್ಬದ ದಿನ ಈ ಒಂದು ದೀಪ ಹಚ್ಚಿಟ್ರಿ ಅಂತ ಹೇಳಿದ್ರೆ ತುಂಬಾನೇ ಸಕ್ಕತ್ತಾಗಿ ಕಾಣಿಸುತ್ತೆ. ಡೆಕೋರೇಟಿವ್ ಪರ್ಪಸ್ಗಂತೂ ಸಕ್ಕತ್ತಾಗಿದೆ ಇದು. ಅಂಡ್ ಪಿಕಾಕ್ ಡಿಸೈನ್ ಬರುತ್ತೆ. 2 ಬೆಲ್ ಕೂಡ ಕೊಟ್ಟಿದ್ದಾರೆ. ಸೊ ಕಾಣಿಸ್ತಿದೆ ಅಲ್ವಾ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಅಂಡ್ ಮಧ್ಯದಲ್ಲಿ ಬಂದ್ಬಿಟ್ಟು ದೀಪನ ಕೊಟ್ಟಿರೋಂಥದ್ದು. ಸೊ ಅಲ್ಲಿ ನೀವು ಬೇಕಾದ್ರೆ ಎಣ್ಣೆ ಬತ್ತಿ ದೀಪ ಕೂಡ ಹಂಚ್ಬೋದು, ಅಥವಾ ನೀವು ಕ್ಯಾಂಡಲ್ ಇತ್ತು ಅಂತ ಹೇಳಿದ್ರು ಕೂಡ ಅದ್ರ ಒಳಗಡೆ ಇಡ್ಬೋದು. ಸೊ ಸಕ್ಕತ್ತಾಗಿದೆ ಮಾತ್ರ, ತುಂಬಾ ಚೆನ್ನಾಗಿದೆ. ಒಳ್ಳೆ ರೇಟಿಂಗ್ಸ್ ಕೂಡ ಇದೆ ಅಂಡ್ ಸಾಕಷ್ಟು ಜನ ಕೂಡ ಬೈ ಮಾಡಿದ್ದಾರೆ. ಇದು ಬಂದು ಫುಲ್ ಮೆಟಲ್ ಅಲ್ಲಿ ಮಾಡಿರೋಂಥದ್ದು. ಅದ್ರ ಮೇಲ್ಗಡೆ ಈ ರೀತಿ ಗೋಲ್ಡನ್ ಕಲರ್ ಅಲ್ಲಿ ಪೇಂಟಿಂಗ್ ಕೊಟ್ಟಿದ್ದಾರೆ. ಸಖತ್ ಯೂನಿಕ್ ಆಗಿದೆ. ಮತ್ತೆ ಸ್ಟ್ಯಾಂಡ್ ಕೂಡ ಅಷ್ಟೇ ನೋಡಿ, ಕೆಳಗಡೆ ಯಾವ ರೀತಿ ನಲ್ಲಿದೆ ಅಂತೇಳಿ ಒಂಥರ ಫ್ಲವರ್ ಡಿಸೈನ್ ನಲ್ಲಿ ಕೊಟ್ಟಿದ್ದಾರೆ. ಫುಲ್ ಡಿಸೈನ್ಸ್ ಎಲ್ಲದೂ ಕೂಡ ಯೂನಿಕ್ ಆಗಿದೆ ಅಂತಾನೆ ಹೇಳ್ಬೋದು. ಅಂಡ್ ಇದು ಬಂದು ಒಂದು 4.5 ಅಥವಾ 4 ಇಂಚಸ್ ಅಷ್ಟು ಹೈಟ್ ಮತ್ತೆ ಅಗಲ ಬರುತ್ತೆ. ಇದು ಈಕ್ವಲ್ ಸೈಜ್ ಅಲ್ಲೇ ಬರುತ್ತೆ ಇದು. ಅಂಡ್ 400 ಗ್ರಾಮ್ಸ್ ಅಷ್ಟು ವೇಟ್ ಇದೆ. ಸೊ ವೇಟ್ ತುಂಬಾ ಜಾಸ್ತಿ ಇದೆ ಅಂತಾನೆ ಹೇಳ್ಬೋದು. ಸೊ ಲಿಂಕ್ ಕೊಟ್ಟಿರ್ತೀನಿ, ಬೇಕು ಅಂತ ಹೇಳಿದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. ಅಂಡ್ ಪ್ರೈಸ್ ಬಂದು ಜಸ್ಟ್ 361 ರುಪೀಸ್ ಅಷ್ಟೇನೆ. ಅಂಡ್ ನೆಕ್ಸ್ಟ್ ದೀಪ ಬಂದು ಸ್ವಲ್ಪ ಯೂನಿಕ್ ಆಗಿರೋಂಥ ಒಂದು ದೀಪನ ತರಿಸ್ತಿದ್ದೀನಿ ನೋಡಿ. ಇದು ಬಂದು ಸ್ಟ್ಯಾಂಡ್ ಬರುತ್ತೆ. ಸ್ಟ್ಯಾಂಡ್ ಮೇಲ್ಗಡೆ ದೀಪನ ಕೊಟ್ಟಿರೋಂಥದ್ದು ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ವಾ. ನೋಡಿದ್ರೆ ಒಂಥರ ಲೈಕ್ ಫುಲ್ ಪ್ಯೂರ್ ಗೋಲ್ಡ್ ಅಂತಾನೆ ಅನ್ಸುತ್ತೆ, ಅಷ್ಟು ಸಖತ್ತಾಗಿದೆ ಇದು. ಇದು ಅಷ್ಟೊಂದು ಡೆಕೋರೇಟಿವ್ ಪರ್ಪಸ್ ಅಂತ ಹೇಳಿ ನಾನು ಪರ್ಚೇಸ್ ಮಾಡಿದ್ದೀನಿ. ಅಂಡ್ ಕೆಳಗಡೆ ಸ್ಟ್ಯಾಂಡ್ ಅದು ಒಂದು ಹೋಲ್ಡರ್ ಕೂಡ ತುಂಬಾ ಚೆನ್ನಾಗಿದೆ. ಒಂದು 3 ಇಂಚಸ್ ಅಷ್ಟು ಹೈಟ್ ಬರುತ್ತೆ ಫ್ರೆಂಡ್ಸ್. ಅಂಡ್ ಪ್ರೈಸ್ ಬಂದು ಜಸ್ಟ್ 95 ರುಪೀಸ್. ಪ್ಯಾಕ್ ಆಫ್ 2 ಇದು 2 ಬರುತ್ತೆ. ಸೊ ಈ ರೀತಿ ಡಿಫ್ರೆಂಟ್ ಬೇಕು ಅಂತ ಹೇಳಿದ್ರು ಕೂಡ ತಗೊಳ್ಳಿ. ಇದರಲ್ಲಿ ನೀವು ಕ್ಯಾಂಡಲ್ನ ಇಡ್ಬೋದು, ತುಂಬಾ ಚಂದ ಕಾಣಿಸುತ್ತೆ. ಅಂಡ್ ನೆಕ್ಸ್ಟ್ ಒನ್ ಬಂದು ಲೋಟಸ್ ಡಿಸೈನ್ ಅಲ್ಲಿರುವಂಥ ಟೀ ಲೈಟ್ ಕ್ಯಾಂಡಲ್ ಹೋಲ್ಡರ್ನ ತರಿಸಿದೀನಿ ನೋಡಿ. ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ತುಂಬಾ ಯುನೀಕ್ ಆಗಿದೆ ಇದು. ಅಂಡ್ ಇದನ್ನ ತಗೊಂಡು ತುಂಬಾನೇ ವರ್ಷಗಳು ಕೂಡ ಆಗಿದೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಇದು. ಅಂಡ್ ಇದನ್ನ ನಾವು ನೈಟ್ ಟೈಮ್ ಯೂಸ್ ಮಾಡೋದು ತುಂಬಾ ಚಂದ ಕಾಣಿಸುತ್ತೆ. ಅಥವಾ ನೀವು ಡೇ ಟೈಮಲ್ಲಿ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಹೊರಗಡೆ ಮೇನ್ ಎಂಟ್ರೆನ್ಸ್ ಡೋರ್ ಇರುತ್ತಲ್ವಾ, ಸೊ ಅಲ್ಲಿ ಕೂಡ ನೀವು ಹಚ್ಚಿಡ್ಬೋದು. ಫ್ಲವರ್ ಪೆಟಲ್ಸ್ ಎಲ್ಲ ಹಾಕ್ಬಿಟ್ಟು ತುಂಬಾ ಚೆನ್ನಾಗಿ ಡೆಕೋರೇಟಿವ್ ಮಾಡಿ ಇಡ್ಬೋದು. ಸೊ ಈ ಒಂದು ಸೆಟ್ ಆಫ್ 3 ಕ್ಯಾಂಡಲ್ ಹೋಲ್ಡರು ಜಸ್ಟ್ ನಿಮಗೆ 248 ರೂಪಾಯಿನಲ್ಲಿ ಸಿಗ್ತಿದೆ. ಇದು ಅಷ್ಟೇ ಫುಲ್ ಮೆಟಲ್ ಅಲ್ಲಿ ಮಾಡಿರೋಂಥದ್ದು. ಗೋಲ್ಡನ್ ಕಲರ್ ಪೇಂಟಿಂಗ್ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ನೋಡಿ, ಮಿಸ್ ಮಾಡ್ಕೊಳಕ್ಕಂತೂ ಹೋಗಬೇಡಿ. ದೀಪಾವಳಿ ಹಬ್ಬ ಟೈಮಲ್ಲೂ ಕೂಡ ಯೂಸ್ ಆಗುತ್ತೆ. ಮತ್ತೆ ಹಬ್ಬದ ದಿನ ಕೂಡ ವರಮಹಾಲಕ್ಷ್ಮಿ ದೇವಿ ಮುಂದ್ಗಡೆ ಡೆಕೋರೇಷನ್ ಮಾಡಾದ್ಮೇಲೆ ನೀವು ಸೈಡ್ ಡೆಕೋರೇಟಿವ್ ಪರ್ಪಸ್ ಆಗೂ ಕೂಡ ಯೂಸ್ ಮಾಡ್ಬೋದು, ಅಥವಾ ಮೇನ್ ಡೋರ್ ಎಂಟ್ರೆನ್ಸ್ ಅಲ್ಲೂ ಕೂಡ ಇಡ್ಬೋದು. ಚೆನ್ನಾಗಿದೆ, ಲಿಂಕ್ ಕೊಟ್ಟಿರ್ತೀನಿ ತಗೊಳ್ಳಿ, ಓಕೆನಾ. ಅಂಡ್ ನೆಕ್ಸ್ಟ್ ಹೋಲ್ಡರ್ ಬಂದು ಗಣೇಶ ಡಿಸೈನ್ ನಲ್ಲಿರುವಂತ ಕ್ಯಾಂಡಲ್ ಹೋಲ್ಡರ್ನ ತರಿಸಿದೀನಿ ನೋಡಿ. ಎಷ್ಟು ಸಕ್ಕತ್ತಾಗಿದೆ ಅಂತ ಹೇಳಿ. ಡಿಸೈನ್ ತುಂಬಾ ಚೆನ್ನಾಗಿದೆ. ಅಂಡ್ ಇದನ್ನ ನೀವು ಹಬ್ಬ ಟೈಮಲ್ಲೂ ಕೂಡ ಯೂಸ್ ಮಾಡ್ಬೋದು, ಅಥವಾ ಒಂದು ಶೋ ಪೀಸ್ ಆಗು ಕೂಡ ಯೂಸ್ ಮಾಡ್ಕೋಬಹುದು. ಮತ್ತೆ ಗಣೇಶ ಹಬ್ಬ ಟೈಮಲ್ಲೂ ಕೂಡ ಇಡ್ಬೋದು. ಚೆನ್ನಾಗಿದೆ. ನಾನು ಒಳಗಡೆ ಈ ಒಂದು ಎಲೆಕ್ಟ್ರಿಕಲ್ ಕ್ಯಾಂಡಲ್ ಬರುತ್ತೆ ನೋಡಿ, ಸೊ ಅದನ್ನ ತಗೊಂಡಿದ್ದೀನಿ. ಜಸ್ಟ್ ಸ್ವಿಚ್ ಆನ್ ಮಾಡಿದ್ರೆ ಸಾಕು, ಈ ರೀತಿ ದೀಪ ಉರಿಯುತ್ತೆ ಅಷ್ಟೇ. ಸೊ ಅದ್ರದ್ದು ಕೂಡ ಲಿಂಕ್ ಕೊಟ್ಟಿರ್ತೀನಿ, ಓಕೆನಾ. ಸೊ ಅದು ಕೂಡ ತಗೋಬಹುದು. ಮತ್ತೆ ಕ್ಯಾಂಡಲ್ಸ್ ಏನು ರಿಯಲ್ ಕ್ಯಾಂಡಲ್ಸ್ ಇರುತ್ತಲ್ವಾ ಬೆಂಕಿ ಹಚ್ಚೋದು, ಸೊ ಅದು ಕೂಡ ಲಿಂಕ್ ಕೊಟ್ಟಿರ್ತೀನಿ. ತುಂಬಾನೇ ಕಡಿಮೆ ಪ್ರೈಸಲ್ಲಿ ಬಲ್ಕಲ್ಲಿ ತಗೊಂಡಿದ್ದೀನಿ. ಸೊ ಅದ್ರದ್ದು ಕ್ಲಿಪ್ಪಿಂಗ್ಸ್ ಇಲ್ಲ ನನ್ನ ಹತ್ರ, ನಾನು ರೆಕಾರ್ಡ್ ಮಾಡ್ಕೊಳಕ್ಕೆ ಹೋಗಿಲ್ಲ, ಮಿಸ್ ಆಗಿಬಿಡ್ತು. ಸೊ ಲಿಂಕ್ ಕೊಟ್ಟಿರ್ತೀನಿ, ಪರ್ಚೇಸ್ ಮಾಡ್ಕೊಡಿ. ಆ್ಯಂಡ್ ಈ ಒಂದು ಗಣೇಶ ಕ್ಯಾಂಡಲ್ ಹೋಲ್ಡರ್ ಇದೆಯಲ್ಲ, ಸೊ ಇದು ಅಷ್ಟೇ ಫುಲ್ ಎಲ್ಲ ಮೆಟಲಲ್ಲೇ ಮಾಡಿರೋಂಥದ್ದು. 6 ಇಂಚಸ್ ಅಷ್ಟು ಅಗಲ ಬರುತ್ತೆ, ಮತ್ತು 11.5 ಇಂಚಸ್ ಅಷ್ಟು ಹೈಟ್ ಬರುತ್ತೆ. ಸ್ವಲ್ಪ ದೊಡ್ಡದಾಗಿನೇ ಇದೆ. ಆ್ಯಂಡ್ ಪ್ರೈಸ್ ಬಂದು ತುಂಬಾ ರೀಸನಬಲ್ ಪ್ರೈಸು. ನೀವು ಇಮ್ಯಾಜಿನು ಮಾಡ್ಕೊಳ್ಳಲ್ಲ, ಜಸ್ಟ್ 188 ರೂಪಾಯಿ ಅಷ್ಟೇ. ಯುನೀಕ್ ಆಗಿದೆ. ಲಿಂಕ್ ಕೊಟ್ಟಿರ್ತೀನಿ, ಬೇಕು ಅಂತ ಹೇಳಿದ್ರೆ ತಗೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಒನ್ ಬಂದು ಪಿಕಾಕ್ ಡಿಸೈನಲ್ಲಿರುವಂಥ ಒಂದು ಕ್ಯಾಂಡಲ್ ಹೋಲ್ಡರ್ನ ತರಿಸಿದ್ದೀನಿ ನೋಡಿ. ಇದು ಅಷ್ಟೇ ಟೀ ಲೈಟ್ ಕ್ಯಾಂಡಲ್ ಹೋಲ್ಡರ್. ಎಷ್ಟು ಸಕ್ಕತ್ತಾಗಿದೆ ಅಂತ ಹೇಳಿದ್ರೆ ಡಿಸೈನ್ ಮಾತ್ರ ಅಲ್ಟಿ ಇದೆ ಅಂತಲೇ ಹೇಳ್ಬೋದು ನೋಡಿ. ತುಂಬ ಚೆನ್ನಾಗಿದೆ ಅಲ್ವಾ, ಸಖತ್ ಗ್ರ್ಯಾಂಡ್ ಆಗಿದೆ. ಪಿಕಾಕ್ ಒಂದು ಡಿಸೈನೇ ಸಕ್ಕತ್ತಾಗಿ ಕೊಟ್ಟಿದ್ದಾರೆ. ಎಲ್ಲೂ ಕೂಡ ಒಂದು ಚೂರು ಕೂಡ ಫಿನಿಶಿಂಗ್ ಆಗಿರ್ಬೋದು, ಕ್ವಾಲಿಟಿ ಆಗಿರ್ಬೋದು, ಚೂರು ಕೂಡ ಮಿಸ್ ಆಗಿಲ್ಲ. ತುಂಬ ಚೆನ್ನಾಗಿದೆ. 3 ಕ್ಯಾಂಡಲ್ಸ್ ಒಂದೊಂದು ಪಿಕಾಕ್ ಅಂದರೆ ಒಂದೊಂದು ಹೋಲ್ಡರಲ್ಲಿ ಇಡ್ಬೋದು ನೀವು. ನೋಡಿ ಕಾಣಿಸ್ತಿದಲ್ವ, ಇದು ಅಷ್ಟೇ ನಾನು ಎಲೆಕ್ಟ್ರಿಕಲ್ ಕ್ಯಾಂಡಲ್ಸ್ನೇ ನಾನು ಇಟ್ಟಿರೋವಂಥದ್ದು. ಸೊ ಅವಾಗ ಚೆನ್ನಾಗಿ ಕಾಣಿಸುತ್ತೆ. ಸೊ ನೈಟ್ ಟೈಮೆಲ್ಲ ತುಂಬ ಚೆಂದ ಕಾಣಿಸುತ್ತೆ.
ಮತ್ತು ಇದು ಬಂದು 6 ಇಂಚಸ್ ಅಷ್ಟು ಹೈಟ್ ಬರುತ್ತೆ, 3 ಇಂಚಸ್ ಅಷ್ಟು ಅಗಲ ಬರುತ್ತೆ. ಸೊ ಮೀಡಿಯಮ್ ಸೈಜಲ್ಲಿದೆ ಅಂತಲೇ ಹೇಳ್ಬೋದು. ಮತ್ತು ಪ್ರೈಸ್ ಅಂತೂ ತುಂಬಾ ಕಡಿಮೆ ಪ್ರೈಸ್ ಫ್ರೆಂಡ್ಸ್, ಬರೀ 318 ರೂಪಾಯಿ ಅಷ್ಟೇ. ಸೊ ಲಿಂಕ್ ಕೊಟ್ಟಿರ್ತೀನಿ, ಬೇಕು ಅಂತ ಹೇಳಿದ್ರೆ ಬೇಗನೆ ಪರ್ಚೇಸ್ ಮಾಡ್ಕೊಳ್ಳಿ, ಬಿಕಾಸ್ ಇದು ತುಂಬಾ ಬೇಗನೆ ಔಟ್ ಆಫ್ ಸ್ಟಾಕ್ ಆಗ್ತಿದೆ. ಸೊ ಹಾಗಾಗಿ ಆ್ಯಂಡ್ ನೆಕ್ಸ್ಟ್ ಒಂದು ಬಂದು ತುಳಸಿ ಕಟ್ಟೆ ದೀಪನ ತೊಗೊಂಡಿದ್ದೀನಿ. ಎಷ್ಟು ಚೆನ್ನಾಗಿದೆ ಗೊತ್ತಾ ಈ ಒಂದು ಡಿಸೈನಲ್ಲಿರುವಂಥ ದೀಪ. ಇದನ್ನು ನಾನು 4th ಟೈಮ್ ಏನೋ ಪರ್ಚೇಸ್ ಮಾಡ್ತಿರೋಂಥದ್ದು. ಸೇಮ್ ಕ್ವಾಲಿಟಿನೇ ಮೇಂಟೈನ್ ಮಾಡಿದ್ದಾರೆ. ಮತ್ತು ಇವಾಗ ಸ್ವಲ್ಪ ಪ್ರೈಸ್ ಡ್ರಾಪ್ ಆಗಿದೆ. ನಾನು ಲಾಸ್ಟ್ ಟೈಮ್ ಎಲ್ಲ ತೊಗೊಂಡು ಸ್ವಲ್ಪ ಜಾಸ್ತಿ ಇತ್ತು, ಅಂದರೆ ತುಂಬ ಏನು ಜಾಸ್ತಿ ಅಲ್ಲ, ಒಂದು 200 ಪ್ಲಸ್ಸಲ್ಲಿತ್ತು. ಬಟ್ ಇವಾಗ ಇದು ಜಸ್ಟ್ 194 ರುಪೀಸ್ನಲ್ಲಿ ಸಿಗ್ತಾ ಇದೆ. 4 ಪೀಸ್ ಬರುತ್ತೆ ಫ್ರೆಂಡ್ಸ್, ಓಕೆನಾ. ಮತ್ತು ಪ್ಯಾಕೇಜಿಂಗ್ ಕೂಡ ನೋಡ್ತಿದ್ರಲ್ವ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಸೊ ಎಲ್ಲ ವ್ಯಾಕ್ಸ್ ಕ್ಯಾಂಡಲ್, ಇದು ಒಳಗಡೆ ಅವರೇ ಕೊಟ್ಟಿರ್ತಾರೆ. ಜಸ್ಟ್ ನಾವು ಹಬ್ಬದ ದಿನದಲ್ಲಿ ಏನು ದೀಪ ಹಚ್ಚಿದ್ರೆ ಸಾಕಷ್ಟೇ, ಓಕೆನಾ. ಸೊ ತುಳಸಿ ಕಟ್ಟೆ ಮುಂದೆ ಕೂಡ ಇಡ್ಬೋದು, ದೇವ್ರ ಮುಂದೆ ಕೂಡ ಇಡ್ಬೋದು, ಆರತಿ ಮಾಡೋಕ್ಕೂ ಕೂಡ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ಫುಲ್ ಟ್ರೆಡಿಷ್ನಲ್ ಆಗಿ ಪೇಂಟಿಂಗ್ ಎಲ್ಲ ಮಾಡಿದ್ದಾರೆ. ಸೊ ನೋಡಿ, ಓಮ್ ಆಗಿರ್ಬೋದು, ಶ್ರೀ ಆಗಿರ್ಬೋದು, ಎಲ್ಲದೂ ಕೂಡ ಡಿಸೈನ್ ಮಾಡಿದ್ದಾರೆ. ಸಿಕ್ಕಾಬಡೆ ಚೆನ್ನಾಗಿದೆ. ಪ್ಯಾಕ್ ಆಫ್ 4 ಬರುತ್ತೆ. ಇದು ಬಂದು ಅರೌಂಡ್ ಒಂದು 2 ಇಂಚಸ್ ಅಷ್ಟು ಹೈಟ್ ಮತ್ತು 2 ಇಂಚಸ್ ಅಷ್ಟು ಅಗಲ ಬರುತ್ತೆ ಅಂತಲೇ ಹೇಳ್ಬೋದು. ಪುಟ್ಟಾಗಿದೆ, ಒನ್ ಟೈಮ್ ಯೂಸ್ ಮಾಡ್ಬೋದು. ಆ ವ್ಯಾಕ್ಸ್ ಎಲ್ಲದು ಕೂಡ ಕರ್ಗಾದ್ಮೇಲೆ ನೀವು ಬೇಕಾದ್ರೆ ಡೆಕೋರೇಟಿವ್ ಪರ್ಪಸ್ಗಾದರೂ ಕೂಡ ನೀವು ಮನೇಲಿ ಹಾಗೇನೆ ಎತ್ತಿಟ್ಕೋಬೋದು. ಚೆನ್ನಾಗಿದೆ ನೋಡಿ. ಇದು ಬಂದು ಮಣ್ಣಲ್ಲಿ ಮಾಡಿರೋಂಥದ್ದು, ಅಂದರೆ ಕ್ಲೇಯಲ್ಲಿ ಮಾಡಿರೋಂಥದ್ದು ಒಂದು ತುಳಸಿ ಕಟ್ಟೆನ. ಅದ್ರ ಒಳಗಡೆ ವ್ಯಾಕ್ಸ್ ಕ್ಯಾಂಡಲ್ ಕೊಟ್ಟಿದ್ದಾರೆ. ಆ್ಯಂಡ್ ಪ್ರೈಸ್ ಎಷ್ಟು ಗೊತ್ತಾ, ಬರೀ 194 ರುಪೀಸ್ ನಾನು ಆಗಲೇ ಹೇಳಿದ್ನಲ್ಲ. ಸೊ ರೀಸನಬಲ್ ಪ್ರೈಸು, ಮಿಸ್ ಮಾಡ್ಕೋಬೇಡಿ, ಇಷ್ಟ ಆದರೆ ತೊಗೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಒಂದು ಬಂದು ಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿ ಡಿಸೈನರ್ ಇರೋಂಥ ಕ್ಯಾಂಡಲ್ ಹೋಲ್ಡರ್ನ ತೊಗೊಂಡಿಲ್ಲ ಅಂತ ಹೇಳಿದರೆ ಹೇಗೆ ಹೇಳಿ ಅಲ್ವಾ. ಸೊ ಇದು ಅಷ್ಟೇ ಮೆಟಲಲ್ಲಿ ಮಾಡಿರೋಂಥದ್ದು, ಮೀಶೋದಲ್ಲಿ ತೊಗೊಂಡಿದ್ದೀನಿ. ಎಷ್ಟು ಚೆನ್ನಾಗಿದೆ ನೋಡಿ ಡಿಸೈನ್ಸ್ ಎಲ್ಲದು ಕೂಡ. ಬಟ್ ನನಗೆ ಸ್ವಲ್ಪ ಡಿಸೈನ್ ಅಂದರೆ ಲೈಕ್ ಏನು ಇಮೇಜಲ್ಲಿ ಏನಿತ್ತು ಕ್ಯಾಟ್ಲಾಗಲ್ಲಿ ಒಂದು ಲಕ್ಷ್ಮಿ ಡಿಸೈನ್ ಇತ್ತು, ಇನ್ನೊಂದು ಗಣೇಶ ಡಿಸೈನಲ್ಲಿ ಇತ್ತು ಫ್ರೆಂಡ್ಸ್, ಓಕೆನಾ. ಸೊ ಚೆನ್ನಾಗಿದೆಲ್ಲ ಅಂತ ಹೇಳಿ ಬುಕ್ ಮಾಡಿದಾಗ ನನಗೆ ನೋಡಿದ್ರೆ 2 ಲಕ್ಷ್ಮಿ ಡಿಸೈನೇ ಕಳಿಸ್ಕೊಟ್ಬಿಟ್ಟಿದ್ದಾರೆ. ಇನ್ನೂ ಕೂಡ ಖುಷಿನೇ ಆಯಿತು. ಮತ್ತು ಅಯ್ಯೋ ಗಣೇಶದು ಒಂದು ಇರಬೇಕಲ್ಲ ಅಂತಲೂ ಕೂಡ ಅನಿಸ್ತು. ಬಟ್ ಇಟ್ಸ್ ಓಕೆ, 2 ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸೊ ಇದನ್ನು ಹಾಗೇನೆ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದ್ರ ಜೊತೆಗೆ ವ್ಯಾಕ್ಸ್ ಕ್ಯಾಂಡಲ್ ಕೂಡ ಅವರೇನೆ ಪ್ರೊವೈಡ್ ಮಾಡಿರ್ತಾರೆ ಫ್ರೆಂಡ್ಸ್, ಓಕೆನಾ. ಆ್ಯಂಡ್ ಇದು ಬಂದು ಲೈಕ್ ಒಂದು 4 ಇಂಚಸ್ ಅಷ್ಟು ಹೈಟ್ ಮತ್ತು ಅಗಲ ಬರುತ್ತೆ. ಆ್ಯಂಡ್ ಪ್ರೈಸ್ ಎಷ್ಟು ಗೊತ್ತಾ, ಬರೀ 133 ರೂಪಾಯಿ ಅಷ್ಟೇ. ಸೊ ನಾನು ತುಳಸಿ ಕಟ್ಟೆಯಲ್ಲಿ ಇಟ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಯಾವ ರೀತಿನಲ್ಲಿದೆ ಅಂತ ಹೇಳಿ. ಸೊ ಇದನ್ನು ನೀವು ದೇವಿ ಮುಂದೆ ಕೂಡ ಇಡ್ಬೋದು, ಅಥವಾ ತುಳಸಿ ಕಟ್ಟೆ ಅಥವಾ ಬಾಗಿಲು ಹತ್ರ ಇಡ್ಬೋದು, ಅಂದರೆ ಹೊಸ್ಲ ಹತ್ರ ಇಡ್ಬೋದು, ಎಲ್ಲಿ ಬೇಕಾದ್ರೂ ಕೂಡ ನೀವು ಇಟ್ಕೋಬೋದು. ಚೆನ್ನಾಗಿದೆ, ಸೊ ಯುನಿಕ್ ಆಗಿದೆ. ಆಮೇಲೆ ಅದೆಲ್ಲದೂ ಕೂಡ ಕ್ಯಾಂಡಲ್ ಎಲ್ಲದೂ ಕೂಡ ಫುಲ್ ಕರಗಾದ್ಮೇಲೆ ನೀವು ಡೆಕೋರೇಟಿವ್ ಪರ್ಪಸ್ಗಾರು ಕೂಡ ನೀವು ಇದನ್ನು ಯೂಸ್ ಮಾಡ್ಕೋಬೋದು. ಸೊ ಲಕ್ಷ್ಮಿ ಡಿಸೈನೇ ತುಂಬ ಚೆನ್ನಾಗಿದೆ ನೋಡಿ. ಲಿಂಕ್ ಕೊಟ್ಟಿರ್ತೀನಿ, ಬೇಕು ಅಂತ ಹೇಳಿದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಇವತ್ತಿನ ವಿಡಿಯೋ. ಐ ಹೋಪ್ ನಾನು ತೋರಿಸಿರೋಂಥ ಎಲ್ಲ ಟೀ ಕ್ಯಾಂಡಲ್ ಹೋಲ್ಡರ್ಸ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಎಲ್ಲರದ್ದು ಕೂಡ ಲಿಂಕ್ ನಾನು ಕಮೆಂಟ್ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ತುಂಬಾ ಯೂನಿಕ್ ಡಿಸೈನಲ್ಲಿ ಕಡಿಮೆ ಪ್ರೈಸಲ್ಲಿ ಸಿಗ್ತಾ ಇದೆ, ಮಿಸ್ ಮಾಡ್ಕೊಳ್ಕೊಂತೂ ಹೋಗಬೇಡಿ. ಮತ್ತು ಔಟ್ ಆಫ್ ಸ್ಟಾಕ್ ಆಯಿತು ಅಂತ ಹೇಳಿದ್ರೆ ಸಿಗೋದಿಲ್ಲ. ಆ್ಯಂಡ್ ಹಾಗೆ ವ್ಯಾಕ್ಸ್ ಕ್ಯಾಂಡಲ್ ಮತ್ತು ಎಲೆಕ್ಟ್ರಿಕಲ್ ಕ್ಯಾಂಡಲ್ಸು ಎರಡೂ ಕೂಡ ಲಿಂಕ್ ಕೊಟ್ಟಿರ್ತೀನಿ. ಸೊ ತುಂಬಾ ಬಲ್ಕಲ್ಲಿ ಕಡಿಮೆ ಪ್ರೈಸಲ್ಲಿ ಸಿಗ್ತಿದೆ. ಸೊ ಹೊರಗಡೆ ಅಂತೂ ತೊಗೊಳಕ್ಕೆ ಹೋಗಬೇಡಿ, ತುಂಬಾ ರೀಸನಬಲ್ ಪ್ರೈಸಲ್ಲಿ ಸಿಗ್ತಾ ಇದೆ. ಮೀಶೋದಲ್ಲೇ ಪರ್ಚೇಸ್ ಮಾಡ್ಕೊಳ್ಳಿ, ಓಕೆನಾ. ಹಾಗೆ ಈ ವಿಡಿಯೋನ ಎಲ್ರಿಗೂ ಕೂಡ ತಪ್ಪದೆ ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ಒಂದು ವಿಡಿಯೋ ನನಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ನಮಸ್ಕಾರ.